ಅಭಿರಾಮಿ, ಅಭಿರಾಮಿ, ಹೇಗಿದ್ಯಾ ಅಭಿರಾಮಿ? ನನಗೇನು ಸಖತ್ತಾಗೇ ಇದ್ದೀನಿ. ನೋಡಿದ್ರೆ ಗೊತ್ತಾಗಲ್ವಾ? ಹೌದು, AC ಕಾರಲ್ಲಿ ಜಮ್ ಅಂತ ಓಡಾಡ್ತಿದ್ದೆ. ಇವಾಗ ನೋಡಿದ್ರೆ ಛತ್ರಿ ಹಿಡ್ಕೊಂಡು ಬಿಸ್ಲಲ್ಲಿ ಓಡಾಡ್ತಾ ಇದ್ಯಾ? ದಿನಕ್ಕೆ ನೀನು 100 ಸಲ ಶಾಂಭವಿ ದೇವಿನ ನೆನೆಸ್ಕೋತಾ ಇದ್ದೆ. ಆ ದೇವಿ ಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟೋರು ಅನ್ನೋದು. ಆ ದೇವಿ ನಿನ್ನನ್ ಯಾವ ರೇಂಜಲ್ಲಿ ಇಟ್ಟಿದ್ದಾಳೆ, ನನ್ನನ್ ಯಾವ ರೇಂಜಲ್ಲಿ ಇಟ್ಟಿದ್ದಾಳೆ ನೋಡು. ನಿನ್ನ ಈ ರೀತಿ ನೋಡ್ತಾ ಇರೋದು ನನಗ್ ತುಂಬಾ ಖುಷಿ ಆಗ್ತಿದೆ ಅಭಿರಾಮಿ. ಏಯ್, ಯಾಕೆ ಸುಳ್ಳು ಹೇಳ್ತೀಯಾ? ನಿನ್ ಮಾತನ್ನ ಮೀರಿ ಮದುವೆ ಆಗಿದ್ದೀನಿ. ಆದಿ ಮತ್ತೆ ಅತ್ತೆ ನನಗೆ ಕಾಟ ಕೊಡ್ಬೇಕು. ನಾನು ಶಿವಗಾಮಿ, ಅಯ್ಯೋ ನನ್ನನ್ ಕಾಪಾಡು ಅಂತ ನಿನ್ ಕಾಲ್ ಹಿಡ್ಕೊಂಡು ಗೋಳಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ ತಾನೆ? ಇಲ್ಲ ಅಭಿರಾಮಿ, ನಾನ್ ಯಾವತ್ತೂ ಆ ಥರ ಆಸೆ ಪಡೋಳಲ್ಲ. ನೀನ್ ಎಲ್ಲೇ ಇರು, ಯಾರ್ ಜೊತೆ ಬೇಕಾದ್ರೂ ಇರು, ಚೆನ್ನಾಗಿರ್ಬೇಕು ಅಷ್ಟೆ. ನಾನು ಯಾವತ್ತಿದ್ರೂ ನೀನ್ ಒಳ್ಳೇದೇ ಬಯಸ್ತೀನಿ. ಅದಕ್ಕೆ ಅಭಿರಾಮಿ, ನೀನ್ ಆಸ್ತಿ ಮೇಲೆ ಕೇಸ್ ಹಾಕಿದ್ರು, ನನಗಿಷ್ಟೆಲ್ಲ ಕಷ್ಟ ಬಂದಿದ್ರು, ನಾನು ಸುಮ್ಮನೆ ಇದ್ದೀನಿ. ನೀನು ಸುಮ್ಮನೆ ಇರೋಳು. ಕೇಸು ನಮ್ ಕಡೆ ಇದೆ, ನಿನ್ನಿಂದ ಏನೂ ಮಾಡಕ್ಕಾಗಲ್ಲ. ಕೇಸ್ ನಡ್ಸೋಕ್ಕೂ ನಿನ್ನ ಹತ್ರ ದುಡ್ಡಿಲ್ಲ. ಕೇಸ್ ವಿಷಯ ಬಿಡು, ಒಂದ್ ಹೊತ್ತು ಊಟಕ್ಕೂ ಕಷ್ಟಪಡ್ತಾ ಇದ್ಯಾ. ಬೇಜಾರ್ ಮಾಡ್ಕೋಬೇಡ. ನೀನ್ ಬೇಜಾರ್ ಮಾಡ್ಕೊಂಡ್ರು ಐ ಡೋಂಟ್ ಕೇರ್. ಆ್ಯಂಡ್ ಒನ್ ಮೋರ್, ನಾನ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಿನ್ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅಭಿರಾಮಿ ಅಂತ ಕರಿಬೇಡ. ಹಾಗೆ ಯಾರಿಗೂ ನಾನ್ ನಿನ್ ತಂಗಿ ಅಂತ ಕೂಡ ಹೇಳ್ಬೇಡ. ಭೈರವಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನಮ್ಮನೆಗ್ ಒಂದಿನ ಕಳ್ಸು. ಬೇಡ. ಏನ್ ಬೇಡ? ನಿನ್ನಿಂದ ಅವಳಿಗೂ ಊಟ ಸಿಗ್ತಾ ಇಲ್ಲ. ನಮ್ಮನೆಗ್ ಕಳ್ಸು. ಒಂದಿನನಾದ್ರೂ ಚೆನ್ನಾಗಿ ಊಟ ಮಾಡ್ಕೊಂಡ್ ಬರ್ತಾಳೆ.